ವಂಶದ ಅಭಿಮಾನಿಗಳಿಗೆ ಅಬ್ದೂಟ ಬಂದಿದೆ. ಸಿನಿಮಾ ಬನ್ನಿ, ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದೆ. ಯುವರಾಜ್ ಕುಮಾರ್ ಅವರು ನಮ್ಮ ಅಪ್ಪು ಬಾಸ್ ಮುಖಾಂತರ ಸಿನಿಮಾಗೆ ಬಂದು ಒಳ್ಳೆ ರೀತಿಯಾದಂಥ ಅವರು ಮಾಸ್ ಡೈಲಾಗ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಎಲ್ಲ ತುಂಬ ಅದ್ಭುತವಾಗಿ ಫೈಟ್ಗಳಾಗಿರ್ಬೋದು, ಎಲ್ಲ ನಮ್ಮ ಅಪ್ಪು ಬಾಸು ಒಂದು ಟೈಮಲ್ಲಿ ಹಿಂಗೆ ಬಂದು ಹೋಗೋ ರೀತಿ ಮಾಡಿದ್ದಾರೆ. ಸಿನಿಮಾ ಅದ್ಭುತವಾಗಿದೆ. ಯಾರ್ಯಾರು ರೇಟರ್ಸ್ಗಳಿದ್ದಾರೋ ಅವ್ರಿಗೆಲ್ಲ ಹೇಳೋದು ಒಂದೇ, ಕನ್ನಡ ಚಿತ್ರರಂಗಕ್ಕೆ ಅಣ್ಣವರು ರಾಜವಂಶದಿಂದ ಒಂದು ಹೇಳ್ತಾ ಇಲ್ವಾ, ಸಿಂಹದ ಮರಿ ಬಂದೈತೆ, ಅದನ್ನ ಉಳಿಸಿ ಬೆಳೆಸಿ ದಯವಿಟ್ಟು ಯಾರ್ಯಾರು ಏಟ್ರಾಡ್ಸ್ಗಳಿದ್ದಾರೋ, ಯಾರ್ಯಾರು ಕೆಟ್ಟದಾಗ ಕಮೆಂಟ್ ಮಾಡ್ತಾರೋ ಅದಕ್ಕೆಲ್ಲ ಸಂತೋಷ್ ಆನಂದರಾಮ್ ಅವರು ಉತ್ತರ ಕೊಟ್ಟಿದ್ದಾರೆ. ಯಾವ ರೀತಿ ಅಂದರೆ ಪ್ರತಿಯೊಂದು ಡೈಲಾಗ್ಗಳು ಏಟರ್ಸ್ಗಳಿಗೆ ಬರ್ದಿರಂಗಿದೆ, ಅಷ್ಟು ಅದ್ಭುತವಾಗಿ ಬರ್ತಿದ್ದಾರೆ. ಕಾಮೆಂಟು ಹೇಳ್ತಾ ಇಲ್ಲ, ಕಾಮೆಂಟ್ ಮಾಡ್ಕೊಂಡು ಕೂತಿರ್ತಾರಲ್ಲ ಅವ್ರಿಗೆಲ್ಲ ಟೀಗೂ ಕಾಸಿಲ್ದಾರೆ ನನ್ನ ಮಕ್ಕಳ ಮಾಡೋದು, ಅದೆಲ್ಲ ತುಂಬ ಅದ್ಭುತವಾದಂಥ ಪಂಚಿಂಗ್ ಡೈಲಾಗ್ಗಳು, ಫೈಟ್ಗಳು, ನಮ್ಮ ಅಪ್ಪು ಬಾಸ್ಗೆ ತಕ್ಕನಾದಂಥ ಸಿನಿಮಾನ ನಮ್ಮ ಯುವರಾಜ್ ಕುಮಾರ್ ಮಾಡಿಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಮಾಸ್ ಹೀರೋ ಎಂಟ್ರಿ ಆಗಿದ್ದಾರೆ. ಮಾಸ್ ಮಹಾರಾಜ ನಮ್ಮ ಯುವರಾಜ್ ಕುಮಾರ್ ಬಂದಿದ್ದಾರೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸಿನಿಮಾ ನೋಡಿ ಅರಸಿ ಬೆಳೆಸಿ ಅನ್ನೋಕ್ಕೆ ಹೇಳೋಕ್ಕೆ ಇಷ್ಟ ಬೀಳ್ತೀನಿ. ಕೊನೆಯದಾಗ ಒಂದು ಹೇಳೋದು ಒಂದೇ ಮಾತು, ಯಾರು ರೇಟರ್ಸ್ ಇದ್ದಾರೋ ಅವ್ರಿಗೆಲ್ಲ ಉರಿ ಹತ್ಕೊಂಡು ಜಾಸ್ತಿ ಬರ್ನಲ್ಗಳು ಖಾಲಿ ಆಗಿದೆ ಅಂತ. ಸುಮಾರು ಮೆಡಿಕಲ್ ಸ್ಟೋರಿಂದ ಫೋನ್ ಬಂದಿದ್ದಾವೆ, ಬರ್ನಲ್ ಸಿಗ್ತಾ ಇಲ್ಲ, ಸ್ಟಾಕ್ ಖಾಲಿ ಆಗಿದೆ ಅಂತ. ಬರ್ನಲ್ ಅಂಗಡಿಗೆ ಕಂಪ್ನಿಗೆ ಫೋನ್ ಮಾಡಿದ್ದಾರೆ. ಬರ್ನಲ್ ಲಾರಿ ಬರ್ತಾ ಇದೆ, ತಗೊಂಡು ಇಟ್ಕೊಂಡು ತಣ್ಣಗಾದ್ಮೇಲೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಅದು ಬಿಟ್ಬಿಟ್ಟು ಬ್ಯಾಡ್ ಕಾಮೆಂಟ್ ಮಾಡಬೇಡಿ, ಅರ್ಥ ಆಯ್ತಾ? ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ಅಪ್ಪು ಬಾಸ್, ಜೈ ಶಿವಣ್ಣ.